ಕಳೆದ 5.5 ವರ್ಷಗಳಿಂದ 5 ವರ್ಷಗಳಿಂದ ಜಿ ಕನ್ನಡ ವಾಹಿನಿನ ಕನ್ನಡಿಗರು, ಎಲ್ಲ ವೀಕ್ಷಕರು, ಮಾಧ್ಯಮದವರು ನಿಮ್ಮೆಲ್ಲರ ಪ್ರೀತಿಯಿಂದ ನಂಬರ್ 1 ಸ್ಥಾನದಲ್ಲಿದೆ. ಇವತ್ತಿಗೆ ಅಂದ್ರೆ ಕಳೆದ ಗುರುವಾರಕ್ಕೆ ಆಲ್ಮೋಸ್ಟ್ 293 ವಾರ, ಹತ್ತಿರ 300 ವಾರಗಳ ಕಾಲ ಪ್ರತಿ ವಾರ ರೇಟಿಂಗ್ ಲಿಸ್ಟ್ ನಲ್ಲಿ ಜಿ ಕನ್ನಡ ನಂಬರ್ 1 ಆಗಿದೆ. ಅಂಡ್ ಈ ಜರ್ನಿಗೆ ನಮಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅದರ ಕಾಂಟ್ರಿಬ್ಯೂಷನ್ ಅತ್ಯಂತ ಮಹತ್ವವಾದ್ದು. ಈ ಸೀಸನ್ ಆಕ್ಚುಲಿ ನಾವು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು, ಬಟ್ ಅದ್ರ ಬದಲು ಇವತ್ತಿಗೆ ದೈವಾನುಗ್ರಹದಿಂದ ಇದೊಂದು ಸಕ್ಸಸ್ ಮೀಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಸೀಸನ್ 8.3 ರೇಟಿಂಗ್ ಅಲ್ಲಿ 8.3 ರೇಟಿಂಗ್ ಅಲ್ಲಿ ಶುರುವಾಗಿದೆ. ನಿಮ್ಮೆಲ್ಲರಿಗೂ ಟಿವಿ ಮಾಧ್ಯಮದವರು ಗೊತ್ತಿರುತ್ತೆ, ಚೇಂಜ್ ಆಗ್ತಾ ಇರುವಂತಹ ಇವತ್ತಿನ ಟಿವಿ ವ್ಯೂವರ್ಶಿಪ್ ಗಳಲ್ಲಿ 8.5 ರೇಟಿಂಗ್ ಅನ್ನುವಂಥದ್ದು ಅತಿ ದೊಡ್ಡ ನಂಬರ್ ಅಂತ ಹೇಳಿ. ಎಲ್ಲದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಜರ್ನಿ ಬಗ್ಗೆ ಒಂದು ಸಣ್ಣ ಗ್ಲಿಮ್ಸ್ ಇದೆ, ಅದನ್ನ ನೋಡಿ ಅದಾದ್ಮೇಲೆ ಇದರ ಜರ್ನಿ ಅಂತ. 2022 ತನಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಂದು ಹಂತಕ್ಕೆ ಹೋಗ್ತಿತ್ತು. 2022ರಲ್ಲಿ ಶಿವಣ್ಣನವರು ಅಣ್ಣ ನಮ್ಮ ಜೊತೆಗೆ ಬಹಳ ಪ್ರೀತಿಯಿಂದ ಸೇರ್ಕೊಂಡ್ರು ಮಹಾಗುರುಗಳಾಗಿ. ಅವತ್ತಿನಿಂದ ಡಿ ಬೇರೆನೇ ಸ್ಕೇಲಿಗೆ ಹೋಗಿದೆ. ಪ್ರತಿ ವರ್ಷ ಪ್ರತಿ ಸೀಸನ್ ಕೂಡ ಜಿ ಕನ್ನಡದ ಸಕ್ಸಸ್ಸಿಗೆ ಒಂದು ಆ ಕಿರೀಟಕ್ಕೆ ಒಂದು ದೊಡ್ಡ ಮಾಣಿಕ್ಯದಂತೆ ನನಗೆ ಈ ಕಾರ್ಯಕ್ರಮ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಗೊತ್ತಿದೆ. ಸೊ ಈ ಸೀಸನ್ ಅನ್ನ ಒಂದು ಎಕ್ಸ್ಪೆರಿಮೆಂಟಲ್ ಸೀಸನ್ ಆಗಿ ಮಾಡಿದ್ವಿ. ಜಡ್ಜಸ್ ಗಳ ಜೊತೆಗೆ ಮಾತನಾಡಿಕೊಂಡು ನಾನ್ ಡ್ಯಾನ್ಸಿಂಗ್ ಸೆಲೆಬ್ರಿಟಿಗಳು, ಅಂದ್ರೆ ಲೈಫ್ ಯಾವಾಗಲೂ ಒಂದು ಹೊಸ ಚಾಲೆಂಜ್ ಅನ್ನ ಎದುರುಗಡೆ ತರ್ತಿರುತ್ತೆ. ಆ ಚಾಲೆಂಜ್ ಅನ್ನು ಅಕ್ಸೆಪ್ಟ್ ಮಾಡಿಕೊಂಡು ಲೈಫ್ ಅಲ್ಲಿ ಮೊದಲನೇ ಸಾರಿಗೆ ಡ್ಯಾನ್ಸ್ ಬಹಳಷ್ಟು ಜನ ಅವರಲ್ಲಿ ಆ 12 ಜನ ಸೆಲೆಬ್ರಿಟಿಗಳಲ್ಲಿ ಮೊದಲನೇ ಬಾರಿಗೆ ವೇದಿಕೆ ಹತ್ತಿ ಒಂದು ಕಾಂಪಿಟೇಟಿವ್ ರೌಂಡ್ ಗಳಲ್ಲಿ ಬರೋದಕ್ಕೆ ಒಪ್ಕೊಂಡ್ರು. ಅವರ ಏಜ್ ನಲ್ಲಿ, ಅವರ ಇರುವಂತಹ ಲಿಮಿಟೇಷನ್ ಅಲ್ಲಿ ಒಂದು ಫಿಸಿಕಲ್ ಚಾಲೆಂಜ್ ನ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಒಂದು ಸ್ಪರ್ಧೆ ಮಾಡೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಅವರುಗಳಿಗೆ ಪಾರ್ಟ್ನರ್ ಆಗಿ 12 ಜನರನ್ನ ರಿಯಲ್ ಲೈಫ್ ಡ್ಯಾನ್ಸಿಂಗ್ ಟ್ಯಾಲೆಂಟ್ ಗಳನ್ನ ಕರ್ಕೊಂಡು ಬಂದ್ವಿ. ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಆಡಿಷನ್ ಮಾಡಿ ಅವರನ್ನ ಜೋಡಿಯಾಗಿ ತಂದಿಟ್ಟು ಕೊರಿಯೋಗ್ರಾಫರ್ ಗಳ ಜೊತೆಗೆ, ಮೆಂಟರ್ ಗಳ ಜೊತೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಶಕ್ತಿ ನಮ್ಮ ಜಡ್ಜಸ್ ಗಳು, ಹಾಗೆ ಅನು ಅಂಡ್ ನಮ್ಮ ಕೊರಿಯೋಗ್ರಾಫರ್ಗಳು, ಮೆಂಟರ್ಗಳು ಅಂಡ್ ನನ್ನ ಎಲ್ಲ ಟೆಕ್ನಿಷಿಯನ್ಸ್ ಗಳು. ಬಟ್ ಇದೆಲ್ಲದಕ್ಕೂ ನಮ್ಗೆ ಅತಿ ದೊಡ್ಡ ತಾಕತ್ ಕೊಡುವಂತದ್ದು ಶಿವಣ್ಣನವರ ಎನರ್ಜಿ. ಅಣ್ಣ ಫ್ಲೋರ್ ನಲ್ಲಿದ್ದಾಗ ಅವರು ಇದಕ್ಕೆ ಒಂದು ಕೊಡುವಂತಹ ಕಳೆ ಆಗ್ಲಿ, ವೈಬ್ರೇಷನ್ ಆಗ್ಲಿ, ಆ ಪಾಸಿಟಿವಿಟಿ ಆಗ್ಲಿ, ಅವರಿಗೆ ಬದುಕಿನ ಬಗ್ಗೆ ಇರುವಂತಹ ಪ್ರೀತಿ, ಡ್ಯಾನ್ಸಿನ ಬಗ್ಗೆ ಇರುವಂತಹ ಉತ್ಸಾಹ, ಆ ಕಂಟೇಜಿಯಸ್ ಮೂಮೆಂಟ್ ನಲ್ಲಿ ಇವತ್ತಿಗೆ ಒಂದು ಪಾಸಿಟಿವ್ ಸಕ್ಸಸ್ ಆಗಿದೆ. ಅಣ್ಣ ನಮ್ ಜೊತೆಗೆ ಇರೋದೇ ಈ ಕಾರ್ಯಕ್ರಮದ ದೊಡ್ಡ ಭಾಗ್ಯ. ಅಂಡ್ ಎಲ್ಲ ಸ್ಪರ್ಧಿಗಳಿಗೆ, ಎಲ್ಲ ಟ್ಯಾಲೆಂಟ್ ಗಳಿಗೆ ಅವರ ಮುಂದೆ ವೇದಿಕೆ ಹತ್ತಿ ನಿಂತ್ಕೊಂಡು ತಮ್ಮ ಟ್ಯಾಲೆಂಟ್ ನ ಅವ್ರ ಮುಂದೆ ತೋರಿಸೋದಂತಹ ಅತಿ ದೊಡ್ಡ ಅವಕಾಶ, ಲೈಫ್ ಟೈಮ್ ಆಪರ್ಚುನಿಟಿ ಇದೆ. ಅಂಡ್ ಅದಕ್ಕೆ ವೀಕ್ಷಕರು ಕೂಡ ಬಹಳ ಪ್ರೀತಿಯಿಂದ ತಮ್ಮ ಪ್ರೀತಿನ ನಂಬರ್ ರೇಟಿಂಗ್ ಮೂಲಕ ತೋರಿಸಿದ್ದಾರೆ. ಮೊದಲನೇದಾಗಿ ಅಣ್ಣ ನಿಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತನಾಡ್ತಾರೆ. ಡಿ ಜರ್ನಿ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋತಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಜಾಸ್ತಿ ಅಂದ್ರೆ ನಾನು ಮಹಾಗುರು ಅನ್ಕೊಂಡು ಅಂದ್ರೆ ದೊಡ್ಡ ತಪ್ಪಾಗಿತ್ತು. ಇಲ್ಲ, ನನಗಿಂತ ಮಹಾಗುರು ಇದ್ದಾರೆ ಚಿತ್ರಪ್ರಕಾಶ್ ಅವರು. ಯಾಕಂದ್ರೆ ಅವರು ನಮ್ಗೆ ಹೇಳ್ಕೊಡ್ತಾರೆ, ಇವತ್ತು ನಾವು ಇಷ್ಟು ಮಟ್ಟಿಗೆ ಮಾಡ್ತೀವಿ, ಇಷ್ಟು ಮಟ್ಟಿಗೆ ಎನರ್ಜಿ ಇದೆ ಅದೆಲ್ಲಾದ್ರೆ ಸೆಲ್ಫ್ ಇಂಟ್ರೆಸ್ಟ್ ಇದು ಪರವಾಗಿಲ್ಲ, ಜೊತೆಲಿ ಎಲ್ಲರೂ ಪ್ರೋತ್ಸಾಹ ಇದೆಯಲ್ಲ, ಪ್ರೋತ್ಸಾಹ ಅದೆಲ್ಲ ಸೇರಿ ಮಾಡಿಸಿದ್ರೆ ಹೊರತು ನಾನೇ ಮಾಡಿದೆ ನಾನು ಯಾವಾಗ ಹೇಳ್ಕೊಳಕ್ ಬರಲ್ಲ. ಯಾಕಂದ್ರೆ ಒಂದು ಸಪೋರ್ಟ್ ಬೇಕು, ಎಲ್ಲದಕ್ಕೂ ಒಂದು ಸಪೋರ್ಟ್ ಬೇಕು. ಇದ್ರಲ್ಲಿ ಆಕ್ಚುಲಿ ನೋಡ್ಬೋದು, ರಕ್ಷಿತ್ ಅವರು, ರಾಘವೇಂದ್ರ ಅವರು, ಅನುಶ್ರೀ ಎಲ್ಲ ಸೀನಿಯರ್ಸ್ ನಾನು ಕಂಪೇರ್ ಮಾಡಿದೆ. ನಾನು 3 years ಆಯ್ತು, ಮಾಸ್ಟರ್ 4 years ಆಯ್ತು. ಅವ್ರು ನಮಗೆ ಸೀನಿಯರ್ಸ್ ಆಕ್ಚುಲಿ. ಬಟ್ 22 ನಾನು ಜಾಯ್ನ್ ಆದಾಗ ನನಗನ್ನಿಸ್ತು, ಕೇಳಿದೆ ಫಸ್ಟ್ ಟೈಮ್ ಅನುಶ್ರೀ ಕೇಳಿದೆ, ನಿಮ್ಗೆ ಹೆಂಗ್ ಅನ್ಸುತ್ತೆ ನಾನು ಬಂದು. ನನಗೇನು ಅನ್ಸಲ್ಲಪ್ಪ ಇದು, ಆಕ್ಚುಲಿ ನಾನು ದೇವಸ್ಥಾನ ಕಾಲೇ ಬಂದಂಗೆ ಆಯ್ತು ಅಂತ ಹೇಳಿ, ಸಿಂಪಲ್ ವೇ. ಯಾಕಂದ್ರೆ ಡಾನ್ಸಿಂಗ್ ಎಲ್ಲ ತುಂಬಾ ಇಷ್ಟ ನನಗೆ. ಸೊ ಇಲ್ಲಿ ಬಂದು ಒಂದು ಹೊಸ ಅನುಭವ ಕೊಡ್ತು, ಜೊತೆಲಿ ನನ್ನ ಲೈಫ್ಲಿ ಒಂದು ಒಳ್ಳೆ ತಿರುವು ಕೊಡ್ತು. ಅಂದ್ರೆ ಅಫ್ಕೋರ್ಸ್ ಇಷ್ಟು ವರ್ಷ ಇರ್ಲಿಲ್ವಾ ಅಂತ ಕೇಳ್ಬೋದು, ಜಾಸ್ತಿ ಇತ್ತು. ಬಟ್ ಅದಾದ್ಮೇಲೆ ಈ ಡಿಕೆಡಿ ಎಂಟರ್ ಆದಾಗ ಏನ್ ಗೊತ್ತಿಲ್ಲ, ಒಳ್ಳೆ ವಾಸ್ತುತಿ ಕಾಣುತ್ತೆ. 22 ಫಸ್ಟ್ ಜೈಲರ್ ಬರುತ್ತೆ, ಆಮೇಲೆ ಕ್ಯಾಪ್ಟನ್ ಮಿಲ್ಲರ್ ಬರುತ್ತೆ, ಫಸ್ಟ್ ಟೈಮ್ ತಮಿಳ್ ಎಂಟರ್ ಆಗ್ತೀನಿ. ಅದೇನೋ ಒಂದು ಒಳ್ಳೆ ಪಾಸಿಟಿವಿಟಿ ಇದೆ. ಫಸ್ಟ್ ಟೈಮ್ ಜೈಲರ್ ಸೈನ್ ಮಾಡಿದೆ. ನೆಕ್ಸ್ಟ್ ಇಯರ್ ಡಿಕೆಡಿದು ಸೀಸನ್ 7 ಜೈಲರ್ ರಿಲೀಸ್ ಆಗುತ್ತೆ. ಆಮೇಲೆ ಯಾವ ತರ ಹೆಸರು ನನಗೆ ಗೊತ್ತಿಲ್ಲ, ದೇವ್ರಿಗೆ ಕೇಳಬೇಕಲ್ಲ. ಐ ಥಿಂಕ್ ನನಗೆ ಒಂದು ತುಂಬಾ ಲಕ್ಕಿ ಪ್ಲೇಸ್ ಡಿಕೆಡಿ ಅಂತ ಇಷ್ಟಪಡ್ತೀನಿ. ಅವರೆಲ್ಲರಿಗೂ ಎಷ್ಟು ಲಕ್ಕಿ, ನನಗೂ ಐ ಫೀಲ್ ವೆರಿ ಲಕ್ಕಿ ಟು ಫೀಲ್ ಡಿಕೆಡಿ. ಚಿತ್ರಪ್ರಕಾಶ್ ಜೊತೆಲಿ, ರಾಘು ಜೊತೆಲಿ, ಅರ್ಜುನ್ ಜೊತೆ, ಅನುಶ್ರೀ,
ರಕ್ಷಿತ್ ಅವರು, ನನ್ನ ರಾಘವೇಂದ್ರ, ಲಾಟ್ ಆಫ್ ಟೆಕ್ನಿಷಿಯನ್ಸ್ ಇಲ್ಲ ಇರೋ ಎಲ್ಲರೂ ಅಷ್ಟೇ. ಯಾಕಂದ್ರೆ ಪ್ರತಿಯೊಬ್ಬರು ಹೆಸರು ಹೇಳ್ತಾ ಹೋಗ್ತಾನೆ. ಅವ್ರ ಜೊತೆ ಕೋಪ ಮಾಡ್ಕೊತೀನಿ, ಅವಾಗ ಕೋಪ ಬರುತ್ತೆ. ಬಟ್ ಇದ್ರು ನಾನು ತಾಳ್ಕೊತಾರೆ. ಪಾಪ ನಮ್ಮ ಶಿವಣ್ಣ ಏನು ಮಾಡೋಕ್ಕ, ಬೈಯೋಕ್ಕೂ ಆಗಲ್ಲ ಶಿವಣ್ಣಗೆ, ಏನು ಮಾಡೋಕ್ಕಾಗಲ್ಲ. ಅದು ನನಗೆ ಊಟಕ್ಕೂ ಚಿಕ್ಕ ವಯಸ್ಸಿಂದ ಹಾಗೆ ನನಗೆ ಬಂದಿದ್ದು. ನಾನು ಹಾಗೆ ಅಕ್ಸೆಪ್ಟ್ ಮಾಡಿದ್ರೆ ನನಗೆ ತುಂಬ ಇಷ್ಟ ಆಯಿತು. ನನಗೆ ಇಲ್ಲಿ ಬಂದು ಒಂದು ಹೊಸ ಅನುಭವ ಕೊಡ್ತು. ಅದೇ ರೀತಿ ಎಲ್ಲ ಡ್ಯಾನ್ಸರ್ಸು ಅಷ್ಟೇ, ಅವ್ರ ಫ್ಯಾಮಿಲೀಸ್ ಅಷ್ಟೇ, ಎಲ್ಲರೂ ನಾವೆಲ್ಲ ಒಂದು ಫ್ಯಾಮಿಲೀಸಲ್ಲಿ ಆಗ್ಬಿಟ್ಟು ಇಲ್ಲಿ ಬಂದಾಗ ಇದು ಮುಗಿದ ತಕ್ಷಣ ನಮಗೆ ಬೇಜಾರಾಗುತ್ತೆ. ನೀವು ಬಿಟ್ಟು ಹೋಗ್ಬೇಕಲ್ಲ, ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ. ಅದು ಇಟ್ ಸ್ಟಾರ್ಟೆಡ್ ಇದೇ ಥರ ಆಯಿತು. ಈ ವರ್ಷ ಬಂತು 8th ಸೀಸನ್. ನಾನು ಕೇಳ್ತಿದ್ದೆ ಯಾವಾಗ ಸ್ಟಾರ್ಟ್ ಮಾಡಬೇಕು, ಅದಷ್ಟು ಬೇಗ. ಇದೊಂದು ಹೊಸ ಸೀಸನ್ ಇದು. ನಾನ್ ಡ್ಯಾನ್ಸರ್ಸ್ ಜೊತೆ ಡ್ಯಾನ್ಸರ್ಸ್, ಅವ್ರಿಗೂ ಒಂದು ಹೊಸ ಅನುಭವ, ನಮಗೂ ಒಂದು ಹೊಸ ಅನುಭವ. ಭಾಳ ಖುಷಿ ಕೊಡ್ತು. ನಾನು ಇಲ್ಲಿ ಎಲ್ಲ ಡ್ಯಾನ್ಸ್ ಎಲ್ಲ ಮಕ್ಕಳು ತಿಳ್ಕೊಂಡು ನಾನು ಕಲಿತಾ ಇದ್ದೇನೆ. ಮಾಸ್ಟರ್ ಇದ್ದಾರೆ, ಅವ್ರ ಕಮೆಂಟ್ಸ್ ನೋಡಬೇಕು. ಆಮೇಲೆ ಅವ್ರದ್ದು ಸ್ಟೈಲ್ ಒಂದು ಡಿಫ್ರೆಂಟ್. ರಾಘವೇಂದ್ರ ಒಂದು ಸೈಡ್ ಸಾಧು ಸ್ಟೈಲ್ ಇದೆ, ರಕ್ಷಿತ್ ಅವ್ರದ್ದು ಒಂದು ಸ್ಟ್ರಿಕ್ಟ್ ಸ್ಟೈಲ್ ಇದೆ. ಯಾವಾಗ ಅಷ್ಟೇ ಕೋಪ ಮಾಡ್ಕೊಂಡು ಅಷ್ಟೇ ಆ ರೀತಿ ಒಂದು ಸ್ಟೈಲ್. ನಾವು ಸ್ವಲ್ಪ ಅಲ್ಲುಫಾಗಿರ್ತೀವಿ, ಹೊರಗಡೆ ಕೋಪ ಇರುತ್ತೆ. ಬಟ್ ಆದರೂ ಪಾಪ ಮಕ್ಕಳು ಎಲ್ಲ ಚೆನ್ನಾಗಿ ಮಾಡಬೇಕು ಒಂದು ಮೋಟಿವೇಶನ್ ಕ್ರಿಯೇಟ್ ಮಾಡ್ತೀವಿ. ಒಟ್ಟಿನಲ್ಲಿ DKD ತುಂಬಾ ಒಂದು ಏನು ಖುಷಿ ಕೊಡುವಂಥ ಜಾಗ. ಇವತ್ತು ನಾನು ಇಲ್ಲಿ ಬಂದಾಗ ಏನು ರೇಟಿಂಗು ಅದೆಲ್ಲ ನಾನು ಕೇಳಕ್ಕೆ ಹೋಗಲ್ಲ. ನಾನು ಜಸ್ಟ್ ಗೋನ್ ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀನಿ, ಎಕ್ಸ್ಪೆಕ್ಟ್ ಮಾಡೋದು. ನಾನು ಏನು ಬಂದರೆ ಅಕ್ಸೆಪ್ಟ್ ಮಾಡ್ತೀವಿ. ಇವತ್ತು ಇಷ್ಟು ಮಟ್ಟಿಗೆ ರೀಚ್ ಆಗ್ತದೆ, ಅದು ನಿಮ್ಮ ಪ್ರೀತಿ, ನಿಮ್ಮ ಒಂದು ಸಂತೋಷ. ನಾವು ಎಷ್ಟು ಮಟ್ಟಿಗೆ ನಾವು ಆನೆಸ್ಟ್ ಆಗಿರ್ಬೇಕು. ಇಲ್ಲಿ ಬಂದಾಗ ಆನೆಸ್ಟ್ ಆಗಿರ್ತೀವಿ. ಯಾಕಂದ್ರೆ ನಾವು ಬಂದಿದ್ದು ಬರೀ ದುಡ್ಡುಗೋಸ್ಕರನೇ ಕಷ್ಟ ಆಗ್ಬಿಡುತ್ತೆ. ದುಡ್ಡುಗೋಸ್ಕರ ಬಂದಿಲ್ಲ, ನಾಲೆಜ್ಗೋಸ್ಕರ ಬಂದಿದ್ದೀವಿ, ಒಂದು ಫನ್ಗೋಸ್ಕರ ಬಂದಿದ್ದೀವಿ, ಒಂದು ಜನಗಳಿಗೆ ಒಂದು ಎಮೋಷನ್ನ ಕ್ರಿಯೇಟ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿರೋ ಎಲ್ಲರ ಭಾವನೆನೂ ಅರ್ಥ ಮಾಡ್ಕೊಂಡು ಅವ್ರಿಗೊಂದು ಅರ್ಥ ಕೊಡಬೇಕು ಅಂತ ಬಂದಿದ್ದೀವಿ. DKD ವೇದಿಕೆನೇ ಅದು. ಯಾಕಂದ್ರೆ ಬರೀ ಅವ್ರ ಡ್ಯಾನ್ಸ್ ಮಾಡೋದಲ್ಲ, ಅವ್ರ ಜೀವನದಲ್ಲಿ ಒಂದು ಅರ್ಥ ಕೊಡುತ್ತೆ DKD. ಯಾಕಂದ್ರೆ ನನಗೆ ಎಷ್ಟೋ ಜನಕ್ಕೆ ಒಂದು ಅರ್ಥ ಕೊಟ್ಟಿದೆ. ಇವತ್ತು ಇಲ್ಲಿ ಮೆಂಟರ್ಸ್ ಇರ್ಬೋದು, ಡ್ಯಾನ್ಸ್ ಮಾಸ್ಟರ್ಸ್ ಇರ್ಬೋದು, ಎಲ್ರಿಗೂ ಆಗಿದೆ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ DKD. ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಎ ಮೆಂಬರ್ ಆಫ್ DKD ಆ್ಯಂಡ್ ಆಲ್ ದ ಡ್ಯಾನ್ಸರ್ಸ್ ಇರ್ಬೋದು. ಐ ಥಿಂಕ್ ನಾನೇನು ರಫಾಗಿ ಮಾತಾಡಿಲ್ಲ ಅಂತ ಯಾರಾದ್ರೂ. ಐ ಥಿಂಕ್ ಐ ಆಮ್ ವೆರಿ ಸಾಫ್ಟ್ ಆ್ಯಂಡ್ ಡ್ಯಾನ್ಸಿಂಗ್ ನಂಗೆ ತುಂಬ ಇಷ್ಟ. ಅದು ಯಾವಾಗ ಕರ್ಕೊಂಡು ಬಂದು ಆಡ್ಬಿಡ್ತೀನಿ, ಏನು ಗೊತ್ತಿಲ್ಲ. ಡ್ಯಾನ್ಸಿಂಗ್ ಅಂದರೆ ಆಡಬೇಕು ಅನ್ಸುತ್ತೆ. ಏನೋ ಒಂದು ಆ ರ್ಯಾಂಪ್ ನೋಡಿ, ಅದು ನನ್ನ ಜಾಗ. ನೀವೆಲ್ಲ ಕಾಲು ತುಳಿತಾ ಇದ್ದೀರ, ರ್ಯಾಂಪ್ ಎಷ್ಟು ವಯಸ್ಕತ್ತದೆ ಅಂದರೆ ಮೀಡಿಯಾದವ್ರು ನಿಜವಾಗ್ಲೂ ಪಾಪ ನಾನು ರ್ಯಾಂಪ್ ತುಳಿತಾ ಇದ್ರೆ ಮುತ್ತಲ್ಲ ಕೊಟ್ಟಿದ್ದ ಜಾಗ ಆಯ್ತಾ. ಅಂತ ಜಾಗ ನನಗೆ ಐ ಕ್ಯಾನ್ ಫರ್ಗೆಟ್ ದಟ್ ರ್ಯಾಂಪ್. ಆಮೇಲೆ ರಾಘು ಆಗಲಿ, ನೈಸ್ ಜರ್ನಿ, ರಕ್ಷಿತ್ ಅವರಾಗಲಿ, ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಅನುಶ್ರೀ, ಚಂದ್ರಪ್ರಕಾಶ್ ಮಾಸ್ಟರ್. ಒಟ್ಟಿನಲ್ಲಿ DKD ಇಸ್ ಅ ಪ್ರಾಪರ್ ಟೆಂಪಲ್, ಒಂದು ದೇವಸ್ಥಾನ. ಅದು ಎಲ್ಲರೂ ಬರ್ತಾ ಇದ್ದೀರಾ, ಅನುಭವಿಸಿ, ಕಲ್ತ್ಕೊಳ್ಳಿ, ಮೋಟಿವೇಟ್ ಮಾಡಿ. ಜನ ನಿಮ್ಗೆ ಇಷ್ಟ ಆದರೆ ನಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. DKD ಒಂದು ದೇವಸ್ಥಾನ ಆದರೆ ಈ ದೇವಸ್ಥಾನದ ಕಳಶ ನಮ್ಮ ಶಿವಣ್ಣ. ಸೊ ಅವರ ಆಶೀರ್ವಾದ, ಅವರ ಪ್ರೀತಿ ಎಷ್ಟು ದಿನ ಇರುತ್ತೆ. ಆ್ಯಂಡ್ ಅವರು ಲಿಫ್ಟ್ ಮಾಡುವಂಥ ಎನರ್ಜಿ ಇರಬಹುದು. ಆ್ಯಂಡ್ ಒಬ್ಬ ಕಾಸ್ಟ್ಯೂಮರ್ ಇಂದ ಹಿಡಿದು, ಒಬ್ಬ ಸೆಟ್ ಹುಡುಗನ ತನಕ, ಬ್ಯಾಕ್ ಡ್ಯಾನ್ಸರ್ ಇಂದ ಹಿಡಿದು ಶೋ ಡೈರೆಕ್ಟರ್ ತನಕ ಎಲ್ಲರ ಹತ್ರನೂ ಅಷ್ಟೇ ಪ್ರೀತಿಯಿಂದ ಅನ್ಕೋತಾರೆ. ಆ್ಯಂಡ್ ಶಿವಣ್ಣನವ್ರ ಜೊತೆಗೆ ನಾನು ಗೀತಕ್ನವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಕ್ಯಾಮ್ರಾ ಮುಂದೆ ಇದೆಲ್ಲ ಕಾಣಿಸ್ಕೋಬಹುದು. ಅಕ್ಕ ಆಲ್ಮೋಸ್ಟ್ ಪ್ರತಿ ವಾರ ಇಲ್ಲಿ ಬರ್ತಾರೆ. ಟೆಕ್ನಿಷಿಯನ್ಸ್ಗಳಿಗೆ ಬೇಕಿಂಗ್ ಕೇಕ್ಗಳನ್ನ ಇದನ್ನೆಲ್ಲ ತಂದು ಕೊಡ್ತಿರ್ತಾರೆ. ಅವ್ರು ಕೊಡೋ ಪ್ರೀತಿ ಇದೆಯಲ್ಲ, ಅವ್ರು ತೋರಿಸೋ ವಿಶ್ವಾಸ ಇದೆಯಲ್ಲ, ನಾವು ನೆಗೋಷಿಯೇಟಿಂಗ್ ಇಂದ ಹಿಡಿದು ಡೇಟ್ ತಗೊಳ್ಳೋ ತನಕ ಅವ್ರು ಕೊಡೋ ಪ್ರೀತಿ ಇದೆಯಲ್ಲ, ಅವರಿಗೆ ಒಂದು ಅತಿ ದೊಡ್ಡ ಪ್ರೀತಿ ಇದೆ DKD ಮೇಲೆ. ಜೀ ಕನ್ನಡ ಯಾವಾಗಲೂ ಋಣಿಯಾಗಿರುತ್ತೆ. ಥ್ಯಾಂಕ್ ಯು ಗೀತಕ್ಕ. ಮಾಸ್ಟರ್, ಇಫ್ ಯು ಕ್ಯಾನ್ ಶೇರ್ ಯುವರ್ ವರ್ಡ್ಸ್. ಹಲೋ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಶಿವಣ್ಣ ಇಲ್ಲೇ ಹೋದರೆ ಈ ಕಾಲ ಬರಲ್ಲ ಈ ಸ್ಟೇಜ್ಗೆ. ದಟ್ ಈಸ್ so because Shivana is the backbone of this entire DKD. ಏನಕ್ಕಂದ್ರೆ I worked with so many superstars of India, ಬಟ್ ಈ ಥರ ಒಂದು ಸಿಂಪಲ್ ಸೂಪರ್ ಸ್ಟಾರ್ನ ಯಾವಾಗ ನೋಡಿಲ್ಲ. ಇಸ್ ಸೊ ಸಿಂಪಲ್, ಹಂಬಲ್. ಯಾವ ಕರೆಕ್ಟರ್ ಕೂಡ ಜಸ್ಟ್ ಕಮ್ಸ್ ಇನ್ ಆ್ಯಂಡ್ ಅವ್ರಿಗೆ ಹಿ ಲವ್ಸ್ ಡ್ಯಾನ್ಸಿಂಗ್. ಸೊ ಆ ಥರ ಒಂದು ಡೆಫಿನೆಟ್ ಆಗಿ ನಮ್ಮ ಮಹಾಗುರು ನಮ್ಗೆ ಎಲ್ಲರಿಗೂ ಬೇಕು. ಸೊ ಆ ಒಂದು ಟೈಟಲ್ ಇದೆಯಲ್ಲ ಮಹಾಗುರು, ದಟ್ ರಿಯಲಿ ಸೂಟ್ಸ್. ಐ ಆಮ್ ಸೇಯಿಂಗ್ ದಟ್ ಇಟ್ ಸೂಟ್ಸ್ ಬಿಕಾಸ್ ಹಿ ಈಸ್ ದ ರೈಟ್ ಪರ್ಸನ್ ಫಾರ್ ಇಟ್. ಆ್ಯಂಡ್ ಸೋ ಮಚ್ ಆಫ್ ಪಾಸಿಟಿವಿಟಿ.
ಆ ಒಂದು ಮನುಷ್ಯನು ಅವ್ರ ಒಳಗೆ ಎಷ್ಟೊಂದು ಪಾಸಿಟಿವಿಟಿ ಅಂದರೆ ಇಟ್ಸ್ ಜಸ್ಟ್ ಸ್ಪ್ರೆಡ್ಸ್ ಓವರ್ ದಿ ಎಂಟೈರ್ 400-500 ಪೀಪಲ್ ಹೂ ಆರ್ ಎವರ್ ಸಿಟ್ಟಿಂಗ್ ಹಿಯರ್. ಅಷ್ಟೊಂದು and this man is always talking nice. At young sir, how can you talk always nice? You never talk bad about anybody. I've never seen him talking. Such a good person. Outstanding. It's just like a slice of bread, sir. And then next, I go to Rakshita, my favorite angry bird. ಅವ್ರಿಗೆ ಏನಂದ್ರೆ she likes to be what she is actually, and you can't control her because she wants to say whatever she wants to say. That's her habit. So she doesn't have any screen illa. She just comes through whatever, and I keep on telling her, "Arey yaar, mat bolo, aisa mat bolo yaar, silent raho." Never listens to her Guruji at all. She ignores in the matter. And I think she is one of the special judge in the chair, and it suits her so well. Has a judgment of 100% right agirtale, and she doesn't know how to cover it. That's the problem. And but Rakshita, I want you to be like this. Be always like this. And then Raga, balancing point, sir. Raga is a balancing point. ಬ್ಯಾಲೆನ್ಸ್ ಮಾಡ್ತಾನೆ ಇರ್ತಾರೆ ಅವರು. ಸಚ್ ಅ ಬ್ಯೂಟಿಫುಲ್ ಸೊ ಸಚ್ ಅ ಬ್ಯೂಟಿಫುಲ್ ಸಾಂಗ್. ರಾಗ ಬಂದ್ರೆ ಒಂದು ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ, ಫ್ರೆಂಡ್ಲಿ ಅಟ್ಮಾಸ್ಫಿಯರ್, ಡ್ಯಾನ್ಸ್ ಅಂದರೆ ಡ್ಯಾನ್ಸ್, ಮಾತು, ಸಚ್ ಬ್ಯೂಟಿಫುಲ್ ವರ್ಡ್ಸ್ ಈ ಕಮ್ಸ್ ಔಟ್. ಸ್ವಲ್ಪ ಲ್ಯಾಗ್ ಇರುತ್ತೆ ಸರ್, ಸ್ವಲ್ಪ ಲ್ಯಾಗ್ ಇರುತ್ತೆ, ಬಟ್ ಎಡಿಟ್ ಮಾಡ್ಕೊಳ್ತಾರೆ. ಆದರೆ ವಾಟ್ ಹಿ ಫೀಲ್ಸ್ ಈ ಸೇಸ್ ಸಚ್ ಅ ಬ್ಯೂಟಿಫುಲ್ ಪರ್ಸನ್. ಅಂಡ್ ಡಿಕೆಡಿನಲ್ಲಿ ನಾನು ಐ ಆಮ್ ನಥಿಂಗ್ ಇನ್ ಡಿಕೆಡಿ. ನೋ ಸರ್, ಐ ಆಮ್ ನಥಿಂಗ್ ಇನ್ ಡಿಕೆಡಿ. ಡಿಕೆಡಿ ಇಸ್ ಮೇನ್ ಸಮಥಿಂಗ್ ಎಲ್ಸ್ ಬಿಕಾಸ್ ಗುರುಗಳ ಹತ್ರ ಅವ್ರಿಗೆ ಡ್ಯಾನ್ಸಿಂಗ್ ಫಾರ್ಮ್ ಇರ್ಬೋದು, ಏನ್ ಮಿಸ್ಟೇಕ್ ಮಾಡ್ತಾರೆ, ಯಾವ ರೀತಿ ಇರಬೇಕು, ಬಿಕಾಸ್ he has done ಎಷ್ಟೋ ಸೂಪರ್ ಸ್ಟಾರ್ಗಳಿಗೆ ಕೊರಿಯೋಗ್ರಾಫ್ ಮಾಡಿದ್ದಾರೆ. he knows how to design. ಆ ಡಿಸೈನ್ ಬಗ್ಗೆ ಹೇಳೋದು ದೊಡ್ಡ ಆಗಲ್ಲ. ನನಗೇನಂದ್ರೆ ಐ ಫೀಲ್ ನಾವು ಯಾವಾಗಲೂ ಐ ಸಿಟ್ ಇನ್ ಫ್ರಂಟ್ ಆಫ್ ದ ಮಾನಿಟರ್ ಅಂಡ್ ಸ್ಟಾರ್ಟ್ ಡೈರೆಕ್ಟಿಂಗ್ ಕೊರಿಯೋಗ್ರಫಿಂಗ್. ಇದು ಒಂದು ಇಲ್ಲಿ ಬಂದ್ರೆ ನನಗೆ ಏನೋ ನ್ಯೂ ಆಗಿರುತ್ತೆ, ಬಿಕಾಸ್ ಐ ಆಮ್ ಸೀಯಿಂಗ್ ಎವ್ರಿ ಡೇ ನ್ಯೂ ಥಿಂಗ್ಸ್ ಹ್ಯಾಪ್ನಿಂಗ್. ಅದು ಮ್ಯಾಜಿಕ್ ಸರ್. ನಮ್ಮ ಕೊರಿಯೋಗ್ರಾಫರ್ಸ್ ಇದಾರಲ್ಲ, DKD ಕೊರಿಯೋಗ್ರಾಫರ್ಸ್, ಅವರೆಲ್ಲ ಮ್ಯಾಜಿಕಲ್ ವರ್ಡ್ಸ್. ಅವ್ರು ಏನು ಮ್ಯಾಜಿಕ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಆ್ಯಂಡ್ ನಾನು ಐ ವಾಂಟೆಡ್ ಟು ಸಿ ಅವ್ರು ಏನು ಮಾಡ್ತಾರೆ ಈ ಸಾರಿ. ದೇ ಡೋಂಟ್ ಹ್ಯಾವ್ ಡ್ಯಾನ್ಸರ್ಸ್. So ಈ ಚಾಲೆಂಜ್ ಇದೆಯಲ್ಲ ಸರ್, ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಚಾಲೆಂಜ್ ಫಾರ್ ಅ ಕೊರಿಯೋಗ್ರಾಫರ್. ವಿತೌಟ್ ಎನಿಥಿಂಗ್ ಯು ಮೇಕ್ ಅ ಸಾಂಗ್ ಬ್ಯೂಟಿಫುಲ್ ಅಂದರೆ ಅದು ನಮ್ಮ DKD ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್. ದ ಕ್ರೆಡಿಟ್ ಗೋಸ್ ಟು ಹಿಮ್, ದೆನ್ ಆ್ಯಂಡ್ ದಿ ಎಂಟೈರ್ ಕ್ರೌಡ್ ಬಿಹೈಂಡ್ ದ ಸ್ಕ್ರೀನ್. ಬಾಸ್ಕಿ, ವಿಘ್ನೇಶ್, ಕ್ರೂ ಇದೆಯಲ್ಲ, ಅಮೇಝಿಂಗ್ ಕ್ರೂ ಸರ್. ಪ್ರೊಡಕ್ಷನ್ ಆಗಲಿ, ಫೋಟೋಗ್ರಾಫಿ ಆಗಲಿ, entire thing is so magical. I can't tell you. Thank you so much. Love you. I'm so blessed to be in DKD. Thank you, sir. Thank you so much.